ಭಗವಾನ್ ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚದ್ಮಿಷ್ಟಪತಿ ಚ ಮಹಿತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಚೋದಿತ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನೋಡಿ, ಭಗವಂತನ ಒಂದು ಸಾಕ್ಷಾತ್ಕಾರ ಆಗಬೇಕು ಅಂತಂದರೆ ನಮಗೆ ನೆಗೆಟಿವ್ ಎನರ್ಜಿ, ದೃಷ್ಟಿ ದೋಷ ಹೋಗಬೇಕು ಅಂತಂದರೆ ನೆಗೆಟಿವ್ ಎನರ್ಜಿ ಬರಬಾರ್ದು. ನಮಗೆ ಸದಾ ಒಳ್ಳೆಯದೇ ಆಗಬೇಕು. ಕೆಟ್ಟದ್ದು ಬಂದರೂ ಕೂಡ ಎದುರಿಸುವಂಥ ತಾಕತ್ತು, ಶಕ್ತಿ ಇರಬೇಕು ಅಂತಂದರೆ ನಮಗೆ ದೈವ ಬಲ ಅನ್ನೋಂಥದ್ದು ಇರಬೇಕು. ಈ ದೈವ ಬಲ ಇರಬೇಕು ಅಂತಂದರೆ ಏನು ಮಾಡಬೇಕು? ದೈವ ಶಕ್ತಿಯನ್ನು ತುಂಬ್ಕೋಬೇಕು. ದೈವ ಶಕ್ತಿಯನ್ನು ತುಂಬ್ಕೋಬೇಕು ಅಂದರೆ ಏನು ಮಾಡಬೇಕು? ದೇವರ ಹತ್ರ ಹೋಗಬೇಕು. ದೇವರ ಹತ್ರ ಅಂದರೆ ಎಲ್ಲಿ? ಸ್ವರ್ಗಕ್ಕಲ್ಲ, ದೇವಸ್ಥಾನಕ್ಕೆ ಹೋಗಬೇಕು. ವಾರಕ್ಕೆ ಒಮ್ಮೆಯಾದರೂ ದೇವಸ್ಥಾನಕ್ಕೆ ಹೋಗಿ ಬಂತು ಅಂತಂದರೆ ಮನಸ್ಸು ಪ್ರಶಾಂತದ ಸ್ಥಿತಿಯಲ್ಲಿರುತ್ತೆ, ಖುಷಿಯಾಗಿರುತ್ತೆ, ನೆಮ್ಮದಿಯಾಗಿರುತ್ತೆ. ನಿಮ್ಮ ಒಂದು ವಾರ ಸಾರ್ಥಕತೆ ಆಗುತ್ತೆ. ಒಂದು ವಾರದಲ್ಲಿ ಏನೇನೇನೇನೋ ಕೆಲಸ ಮಾಡಿರ್ತೀರ, ಬೇಡದ ಕೆಲಸ ಮಾಡಿರ್ತೀರ, ಬೇಕಾಗಿರೋ ಕೆಲಸ ಮಾಡಿರ್ತೀರ. ಮತ್ತು ಒಂದು ವಾರ ಹೆಂಗೋಯ್ತು, ಭಾಳಷ್ಟು ಚೆನ್ನಾಗಿದೆ. ಒಂದು ವಾರ ಹೆಂಗೋಯ್ತು ಬಿಡ್ತು. ಆದರೆ ಹೋದ ವಾರ ನನಗೆ ಚೆನ್ನಾಗಾಯ್ತಪ್ಪ ಅಂತ ಅನ್ನಿಸ್ಕೋಬೇಕು ಅಂತಂದರೆ ಒಮ್ಮೆ ಆದರೂ ದೇವಸ್ಥಾನಕ್ಕೆ ನೀವು ಭೇಟಿ ಕೊಡಿ. ದೂರ ಇರುವಂಥ ದೇವಸ್ಥಾನಕ್ಕಲ್ಲ, ನಿಮ್ಮ ಸುತ್ತಮುತ್ತಲಿರುವಂತಹ ದೇವಸ್ಥಾನ. ಸಂಜೆ ಒಂದು 6 ಗಂಟೆಗೆ ಹೋಗ್ಬಿಟ್ಟು ಬನ್ನಿ, 7 ಗಂಟೆಗೆ ಹೋಗ್ಬಿಟ್ಟು ಬನ್ನಿ. 7 ಗಂಟೆಗೆ ಹೋಗ್ಬಿಟ್ಟು ದೇವಸ್ಥಾನ ದರ್ಶನ ಮಾಡ್ಕೊಂಡು ಬಂದು ನೀವು ಮನೇಲಿ ಊಟ ಮಾಡೋವಂಥದ್ದು ಇದೆಲ್ಲ ಮಾಡಿ. ಬೆಳಗ್ಗೆ ಹೊತ್ತಾಗಿಲ್ಲ ಅಂದರೆ ಸಾಯಂಕಾಲದ ಹೊತ್ತು ಮಾಡಿ. ನಮ್ಮ ಜನ ಏನು ಮಾಡ್ತಾರೆ ಗೊತ್ತಾ? ಹಂಗಲ್ಲ, ಹೋಗಲ್ಲ. ಖಾಲಿ ಇದ್ದಾಗ ಹೋಗಲ್ಲ, ತುಂಬ ರಶ್ ಇದ್ದಾಗ, ಅದು ಹಬ್ಬದ ಟೈಮಲ್ಲಿ ಏನು ಕ್ಯೂಗಟ್ಟಲೆ ಆವಾಗ ಹೋಗೋದು. ಇದು ಸರಿಯಾದಂತಹ ಮಾರ್ಗ ಅಲ್ಲ. ಹಬ್ಬದ ದಿನವೂ ಹೋಗಿ, ಬೇಡ ಅಂತ ಹೇಳ. ಆದರೆ ವಾರಕ್ಕೆ ಒಮ್ಮೆಯಾದರೂ ಕೂಡ ನೀವು ದೇವರ ದರ್ಶನವನ್ನು ಮಾಡಲೇಬೇಕು. ಒಂದು ವಾರ ಅಂತ ಇಟ್ಕೊಳ್ಳಿ. ಸೋಮವಾರ ಮನೆ ದೇವ್ರ ವಾರ, ಅಥವಾ ಮಂಗಳವಾರ, ಬುಧವಾರ, ಅಥವಾ ಗುರುವಾರ, ಅಥವಾ ಶುಕ್ರವಾರ. ಮಂಗಳವಾರ ಆಂಜನೇಯ ಸ್ವಾಮಿ, ಸೋಮವಾರ ಮನೆ ದೇವರು ಈಶ್ವರ ಸೋಮೇಶ್ವರ, ಗೊತ್ತಲ್ಲ. ಮತ್ತು ಗುರುವಾರ ರಾಯರ ವಾರ, ರಾಯರ ಮಠಕ್ಕೆ ಹೋಗುವಂಥದ್ದು, ಅಥವಾ ಸಾಯಿಬಾಬನ ದರ್ಶನ ಮಾಡೋಂಥದ್ದು, ದತ್ತಾತ್ರೇಯನ ದರ್ಶನ ಮಾಡೋಂಥದ್ದು. ಶುಕ್ರವಾರ ಲಕ್ಷ್ಮಿ, ಶನಿವಾರ ಶನಿಮಾತ್ಮ ನವಗ್ರಹ ಮತ್ತು ಈಶ್ವರ, ಮತ್ತು ಭಾನುವಾರ ವಿಷ್ಣು. ಈ ರೀತಿಯಂಥ ಒಂದು ಇದನ್ನು, ಮತ್ತು ಮಂಗಳವಾರ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ, ಇಂಥದ್ದೆಲ್ಲ ದರ್ಶನವನ್ನು ಮಾಡಬೇಕು. ಆವಾಗಲೇ ನಿಮಗೆ ಒಂದು ವಾರ ಸಾರ್ಥಕತೆ ಆಗುವಂಥದ್ದು. ಮತ್ತು ಇರುವಂತಹ ನೀವೊಂದು ವಾರ ಮಾಡ್ತಂದರೆ ಒಂದು ವಾರ ಎನರ್ಜಿ ಇರುತ್ತೆ. ನಿಮ್ಗೆ ಯಾವ ನೆಗೆಟಿವ್ಸ್ ಎನರ್ಜಿ ಬರಲ್ಲ, ದೃಷ್ಟಿ ದೋಷ ನಿವಾರಣೆ ಆಗುತ್ತೆ. ತಿಳ್ಕೊಳ್ಳಿ, ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ನೀವು ಎಲ್ಲ ಕೆಲಸ ಕಾರ್ಯಗಳು ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ಟು ನೀವು ಮುಂದಿನ ವಾರ ಚೆನ್ನಾಗಾಗಲಿ, ಶುಕ್ರವಾರನೋ ಶನಿವಾರ ಮುಂದಿನ ವಾರ ಚೆನ್ನಾಗಿರಲಿ ಅಂತ ನೀವು ಪ್ರಾರ್ಥನೆಯನ್ನು ಮಾಡ್ಕೊತು ಅಂತಂದರೆ ಯಾವುದೇ ರೀತಿಯಂಥ ನೆಗೆಟಿವ್ ಎನರ್ಜಿ ಬರೋದಿಲ್ಲ. ಮತ್ತು ಕೆಟ್ಟದ್ದಂತ ಸಂಭವಿಸಲು ಆಗೋದೇ ಇಲ್ಲ, ಕೆಟ್ಟದಾಗಲ್ಲ. ಹಾಗಾಗಿ ವಾರಕ್ಕೆ ಒಮ್ಮೆಯಾದರೂ ದೇವರ ದರ್ಶನವನ್ನು, ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಿ ಅಂತ ನಾನು ತಿಳಿಸ್ತೀನಿ ಅಲ್ಲ. ಇದು ಇವತ್ತಿನ ಒಂದು ವಿಚಾರ. ಇನ್ನು ಭಾಳಷ್ಟು ಜನಗಳಿಗೆ ಕಫದ ಸಮಸ್ಯೆ ಅಂದರೆ ಸ್ವಲ್ಪ ಕೋಲ್ಡ್ ತಾಕ್ತು ಅಂತಂದರೆ ಸಾಕು, ಕಫ ಜಾಸ್ತಿ ಆಗ್ತಾ ಬರುತ್ತೆ. ಯಾಕೆ ಈ ಥರ ಜಾಸ್ತಿ ಕಫ ಬರುತ್ತೆ? ಬೇಸಿಗೆ ಟೈಮಲ್ಲೂ ಕಫ ಬರುತ್ತೆ, ಚಳಿಗಾಲದಲ್ಲೂ ಮಳೆಗಾಲದಲ್ಲೂ ಕಫ ಜಾಸ್ತಿ ಇರುತ್ತೆ. ಯಾವಾಗ ನೋಡಿ, ಒಂದು 15 ದಿನ ಕೆಮ್ಮಿರುತ್ತೆ, ಇನ್ನೊಂದು 15 ದಿನ ಇರಲ್ಲ. ಇಂಥವ್ರಿಗೆ ಯಾಕೆ ಈ ಥರ ಒಂದು ಪ್ರಾಬ್ಲಮ್ ಆಗುತ್ತೆ ಮೇಯ್ನಾಗಿ ಅಂತಂದರೆ ಕಫದ ಸಮಸ್ಯೆ. ಯಾಕೆ ಕಫ ಆಗುತ್ತೆ ಅಂದರೆ ಅವ್ರಿಗೆ ಕೋಲ್ಡ್ ಬ್ಲಡ್ ಇರುತ್ತೆ. ಹಾಗಾಗಿ ಆ ಒಂದು ಕಫದ ಸಮಸ್ಯೆ ನಿವಾರಣೆ ಮಾಡೋದಕ್ಕೋಸ್ಕರ ಈ ಒಂದು ಅದ್ಭುತವಾದಂಥ ಒಂದು ಮುದ್ರೆನ ಮಾಡಿ. ಕಫ ಸಮಸ್ಯೆ ಇರೋವಂಥವ್ರು ನೀವು ಬೆಳಗ್ಗೆ ನೀವು ಯೋಗಾಸನ ಮಾಡ್ತಿರೋ, ಎಕ್ಸಸೈಸ್ ಮಾಡ್ತಿರೋ ಏನಿಲ್ಲ, ನಿಂತ್ಕೊಂಡಲ್ಲೇ 1.5 to 2 ನಿಮಿಷ ಜಾಗಿಂಗ್ ಮಾಡಿ. ನಿಮಗೆ ಲಂಗ್ಸ್ ಹೀಟ್ ಆಗುತ್ತೆ, ಆವಾಗ ಕಫ ಆಚೆ ಬರುತ್ತೆ. ವಾಕಿಂಗ್ ಹೋದರೆ ತುಂಬ ಒಳ್ಳೆಯದು, ಯೋಗಾಸನ ಮಾಡಿದ್ರೆ ಅದ್ಭುತ. ಅಕಸ್ಮಾತ್ ಆಗದೇ ಇದ್ದ ಪಕ್ಷದಲ್ಲಿ ನಿಂತ್ಕೊಂಡು ಪ್ರತಿನಿತ್ಯ ವಾರ್ಮಪ್ ಎಕ್ಸಸೈಸ್ ಅಂತನಾದರೂ ಮಾಡಿ. ಅಥವಾ ನಿಂತ್ಕೊಂಡು 2 ನಿಮಿಷ ನೀವು ಏನು ಮಾಡ್ತಿರೋ ಒಂದು ಕಫ ಹೊರಟೋಗ್ಬಿಡ್ತದೆ ನೋಡಿ. ಬೇಕಾದರೆ ಪ್ರಯೋಗ ಮಾಡಿ ನೋಡಿ. ನಿಂತ್ಕೊಂಡಲ್ಲೇ ನೀವು ರೂಮಲ್ಲೇ ನಿಂತ್ಕೊಂಡು 1 ನಿಮಿಷ ಜಾಗಿಂಗ್ ಮಾಡಿ, ಲೈಟಾಗಿ ಜಾಗ್ ಮಾಡಿ ನೋಡಿ. ಕಫದ ಸಮಸ್ಯೆ ಹೆಂಗೆ ಕಿತ್ತು ಬೀಸಾಕ್ಬಿಡ್ತದೆ. ಮತ್ತು ಪ್ರಾಣಾಯಾಮ ಮಾಡಿಬಿಡ್ತು ಅಂತಂದರೆ ಸೂಪರ್. ಯಾವ ಹಾರ್ಟು ಮತ್ತು ನೀವು ವಾರಕ್ಕೆ 2 ಸಾರಿನಾದರೂ ನೀವು ಪ್ರಾಣಾಯಾಮವನ್ನು ಮಾಡಿ. ಗೊತ್ತಲ್ಲ, ನಿಮಗೆ ಹಾರ್ಟ್ ಪ್ರಾಬ್ಲಮ್ಮು, ಲಂಗ್ಸ್ ಪ್ರಾಬ್ಲಮ್ಮು, ಉಸಿರಾಟದ ಸಮಸ್ಯೆ ಜೀವನ ಪರ್ಯಂತ ಬರಲ್ಲ.
ಗೊತ್ತಲ್ಲ. ನೀವು ಎಷ್ಟೇ ಸಮಸ್ಯೆ ಆಯಿತು ಅಂತಂದರೂ ಕೂಡ ಒಬ್ರಿಗೆ ಪ್ರಾಣಾಯಾಮ ಮಾಡ್ತಾಯಿದ್ರು, ಏಜ್ ಆಗಿದೆ 65 ಇಯರ್ಸು, ಅವ್ರಿಗೆ ಆಕ್ಸಿಡೆಂಟ್ ಆಯಿತು. ಇಬ್ರಿಗೆ ಆಕ್ಸಿಡೆಂಟ್ ಸೇಮ್ ಒಂದೇ ಥರ ಆಯಿತು, ಜೊತೆಲೇ ಕೂತಿದ್ರು, 2 ವೀಲರ್ ಹೋಗ್ತಾಯಿದ್ರು, ಇಬ್ರಿಗೆ ಆಕ್ಸಿಡೆಂಟ್ ಆಯಿತು. ಒಬ್ರಿಗೆ 55, ಇನ್ನೊಬ್ರಿಗೆ 65 ಇಯರ್ಸು. 65 ಅವರು ಪ್ರಾಣಾಯಾಮ ಮಾಡ್ತಾಯಿದ್ರು. ಅವರು ನಮ್ಮ ಸ್ಟೂಡೆಂಟು, ನಮ್ಮ ಹತ್ರನೂ ಕೂಡ ಯೋಗ ಎಲ್ಲ ಕಲ್ತ್ಕೊಂಡಿದ್ದು. ನಾವು ಬೇಸಿಕಲಿ ಯೋಗ ಟೀಚರು. ಅವರು ಏನು ಮಾಡಿತು ಅಂತಂದರೆ ಈ ಇಬ್ರಿಗೂ ತೊಗೊಂಡೋಗಿ ICUಗೆ ಹಾಕಿದ್ರು. ICUಲಿ ಗೊತ್ತಲ್ಲ ಸಿಕ್ಕಾಬಟ್ಟೆ ಕೋಲ್ಡು. ಅವ್ರಿಗೆ ಮೊದಲಿಂದನೂ ಈ ಲಂಗ್ಸ್ ಪ್ರಾಬ್ಲಮ್ ಇತ್ತು. ಅವ್ರೇನು ಮಾಡಿಬಿಟ್ರು, ಸೀರಿಯಸ್ ಎಮರ್ಜೆನ್ಸಿ ಇತ್ತು, ಇವ್ರಿಗೂ ಬ್ಲಡ್ ಬ್ಲೀಡಿಂಗ್ ಆಗಿತ್ತು, ಅವ್ರಿಗೂ ಇದು ತಗೊಂಡು ಇದ್ರಿಗೆ ಹಾಕಿದ್ರು. ಇಬ್ಬರು ಕ್ಯೂರ್ ಆಗ್ತಾ ಬಂದರು. ಆ ಕೋಲ್ಡ್ಗೆ ಮತ್ತು ಕಫ ಜಾಸ್ತಿಯಾಗಿ ಲಂಗ್ಸು ಪ್ರಾಬ್ಲಮ್ ಆಗಿ, ಆ ಲಂಗ್ಸಲ್ಲೇ ಇನ್ಫೆಕ್ಷನ್ ಆಗಿ ಏನೇನೋ ಆಗಿ ಅವರು ತೀರೋಗ್ಬಿಟ್ಟು 55 ಇಯರ್ಸ್ ಅಷ್ಟೇ. ಈ 60 ಮತ್ತು ಈ ಆಕ್ಸಿಜನಲ್ಲೇ ಇದ್ದರು. ಬಟ್ ಇವರು ಅಷ್ಟು ಕೋಲ್ಡ್ ಆಗಿದ್ದರೂ ಕೂಡ ಇವರು ಆಕ್ಸಿಜನ್ ಬೇಕಾಗಲೇ ಇಲ್ವಂತೆ. ಯಾಕಂದರೆ ಅಷ್ಟು ಕೋಲ್ಡ್ ಇದ್ದರೂ ಕೂಡ ತಡೆ, ಯಾಕಂದರೆ ಉಸಿರಾಟದ ಒಂದು ಹಿಡಿತದಲ್ಲಿ ಇಟ್ಟು. ಇನ್ನೊಂದೇನು ಗೊತ್ತಾ, ನೀವು ಸಖತ್ತಾಗಿ ಪ್ರಾಣಾಯಾಮ ಮಾಡಿಬಿಡ್ತಂದರೆ ನೀವು ಕೋಪ ಕಂಟ್ರೋಲ್ ಮಾಡ್ಬೋದು, ತಾಳ್ಮೆ ಬರುತ್ತೆ, ಜೊತೆಗೆ ಎದುರುಗಡೆ ಇರುವಂಥವ್ರ ಮನಸ್ಥಿತಿಯನ್ನು ನೀವು ತಿಳ್ಕೊಬೋದು. ಸೊ ಹಾಗಾಗಿ ಇದೊಂದು ಅದ್ಭುತವಾದಂಥ ಒಂದು ವಿಚಾರ. ಹಾಗೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಈ ಕಫದ ಸಮಸ್ಯೆಗೆ ಕೂಡ ಹೃದಯ ಮುದ್ರೆಯನ್ನು ಮಾಡಿ ನೋಡಿ. ತೋರಳು ಮಾಡಿಸಿ ಹೆಬ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು. ಇನ್ನು 20 ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಸಾಕು, ನಿಮಗೆ ಕಫದ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಇದೆಲ್ಲ ತುಂಬ ಇಂಪಾರ್ಟೆಂಟ್ ವಿಚಾರ, ತಿಳ್ಕೊಳ್ಳಿ. ಅದಲ್ಲ ಇದು ಮುದ್ರೆಯ ವಿಚಾರ. ಸಂಸಾರದಲ್ಲಿ 108 ಸಮಸ್ಯೆಗಳಿರ್ತವೆ. ಅದು ಯಾವ ರೀತಿ ಅಂತ ಹೇಳ್ಕೊಳಕ್ಕಾಗಲ್ಲ, ಬಿಡೋಕ್ಕಾಗಲ್ಲ, ಗೊತ್ತಲ್ಲ. ಟೋಟಲ್ ಗಂಡ ಜಗಳ ಮಾಡ್ತಾ ಇರ್ತಾನೆ, ಹೆಂಡತಿ ಜಗಳ ಮಾಡ್ತಾ ಇರ್ತಾಳೆ, ಅದು ಇನ್ನೇನೋ ಒಂದು ಏನಂತ ಮನೆಗೆ ತರಬೇಕು, ತರೋಕ್ಕಾಗ್ತಾ ಇರಲ್ಲ, ಏನೋ ಒಂದು ಹಣಕಾಸು ಬಿಕ್ಕಟ್ಟಾಗ್ಬಿಡ್ತದೆ, ಮತ್ತು ನೆಮ್ಮದಿ ಇರಲ್ಲ, ಯಾರೋ ರಿಲೇಟಿವ್ಸ್ ಬೇದ್ಬಿಡ್ತಾರೆ. ಈ ರೀತಿ ಒಂದು ಸಂಸಾರದಲ್ಲಿ ಸಮಸ್ಯೆ ಆಗ್ತಾಯಿತ್ತು ಅಂತಂದರೆ ಅದೆಲ್ಲವನ್ನು ಸಂಪೂರ್ಣವಾಗಿ ಪೊಲೀಸ್ ಸ್ಟಾಪ್ ಇಡೋ ಅಂತ ಒಂದು ಅದ್ಭುತವಾದ ತಂತ್ರವನ್ನು ನಾನು ತಿಳಿಸ್ಕೊಡ್ತೀನಿ. ಏನು ಆ ಒಂದು ತಂತ್ರ ಅಂತ ನೋಡೋದಕ್ಕಂದರೆ ತುಂಬ ಸರಳವಾದಂಥ ಒಂದು ತಂತ್ರ. ಇದು ಮಾಡ್ಕೊಳ್ಳಿ, ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋನ ಮಾಡಿಕೊಡಿ. ನೋಡಿ, ಈ ಒಂದು ಸಂಸಾರದಲ್ಲಿ ಅಂದರೆ ಪ್ರದೋಷ ಇರೋದ್ರಿಂದ, ನಾಳೆ ಪ್ರದೋಷದ ದಿನ ಈ ಒಂದು ತಂತ್ರವನ್ನು ಮಾಡ್ಕೊಳ್ಳಿ, ಅದ್ಭುತವಾಗಿ ಚೆನ್ನಾಗಾಗುತ್ತೆ. ಏನಿಲ್ಲ, ಒಂದು ಗಾಜಿನ ಚಿಕ್ಕ ಟೀ ಕೊಡಿ, ಒಂದು 10 ರೂಪಾಯಿ ಕೊಟ್ಟರೆ ಗಾಜಿನ ಲೋಟ ಸಿಗುತ್ತೆ, 10-20 ರೂಪಾಯಿ ಕೊಟ್ಟರೆ ಅದನ್ನು ತೊಗೊಂಡು ಬಂದುಬಿಟ್ಟು ನೀವೇನು ಮಾಡಿ ಅಂತಂದರೆ, ನಿಮ್ಮ ಒಂದು ಸ್ವಲ್ಪ ತಾಮ್ರದ ತಗೊಂಡು ನಿಮ್ಮ ಸಮಸ್ಯೆ ಬರೀರಿ. ತಂದೆ ಹಿಂಸೆ ಕೊಡ್ತಾರೆ, ಹೆಂಡತಿ ಹಿಂಸೆ ಕೊಡ್ತಾರೆ, ಗಂಡ ಹಿಂಸೆ ಕೊಡ್ತಾರೆ, ನಿಮ್ಗೆ ಏನಿದೆ ಅದನ್ನು ಒಂದು ಚಿಕ್ಕ ತಗೊಂಡು, ಇಷ್ಟಾಗಲ್ಲ ಅಂಗೈ ಎಷ್ಟಾಗಲ್ಲ ಇರಬೇಕು, ತಾಮ್ರದ ತಗೊಳ್ಳಿ, ಪೆನ್ನಲ್ಲೇ ಬರೀರಿ, ಮಾಮೂಲಿ ಪೆನ್ನಲ್ಲೇ ಬರೀ. ಪ್ರಿಂಟ್ ಆದರೆ ಸಾಕಾದರೂ ಅಕ್ಷರೇನಲ್ಲಿ ಇದಾಗಲೇಬೇಕು ಅಂತ ಏನಿಲ್ಲ, ನೀವು ಬರೆದ್ರೆ ಸಾಕು, ಅದು ಅಚ್ಚು ಉಳಿಯುತ್ತೆ. ನೀವು ಏನು ಮಾಡಬೇಕು ಅಂತಂದರೆ, ಒಂದು ಗಾಜಿನ ಲೋಟದ ಒಳಗಡೆ ಅದನ್ನು ಹಾಕಬೇಕು. ಹಾಕಿ ನಿಂಬೆಹಣ್ಣನ್ನು ಏನೋ ಎಷ್ಟೋ ಅರ್ಧ ಹೋಳು ನಿಂಬೆಹಣ್ಣನ್ನು ತೆಗೆದುಕೊಂಡು ಹಾಕಬೇಕು. ಇನ್ನು ಅರ್ಧ ಹಾಗೆ ಮಾಡ್ಕೋಬೇಕು. 1 ಚಮಚ ಗೋಪಿ ಚಂದನವನ್ನು ಹಾಕಬೇಕು. ಗೋಪಿ ಚಂದನ ಗಂಧಿಗೆ ಅಂಗಡಿ ಸಿಗುತ್ತೆ, ಅದನ್ನು ಹಾಕಬೇಕು. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾ ಇದೆ, ಎಲ್ಲಿ ಹೋಗ್ತಾಯಿದೆ ಎಲ್ಲಿ ಬರ್ತಾಯಿದೆ ಗೊತ್ತೇ ಆಗ್ತಾಯಿಲ್ಲ ಅನ್ನೋಂಥವ್ರಿಗೆ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂದರೆ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತೆ. ಸಾಲ ಸೋಲಗಳೆಲ್ಲ ಸಂಪೂರ್ಣವಾಗಿ ತೀರೋಗುತ್ತೆ. 6 ತಿಂಗಳಲ್ಲಿ ಅದೆಂಥದ್ದೇ ಸಾಲ ಇದ್ದರೂ ಕೂಡ ತೀರೋಗುತ್ತೆ. ಬೇಡ 1 ವರ್ಷ ತೊಗೊಳ್ಳಿ, ಬೇಡ 1 ವರ್ಷದಲ್ಲಿ ಒಂದು ಅರ್ಧ ತೀರೋದ್ರೂ ನೀವು ಎಷ್ಟೊಂದು ನಿರಾಳತೆ ಬಂದ್ಬಿಡ್ತದೆ, ಗೊತ್ತಲ್ಲ. ಈ ಒಂದು ಯಂತ್ರಕ್ಕೆ ಮುಟ್ಟು, ಕಟ್ಟು, ಚಟ್ಟು, ಮಡಿ, ಮೈಲಿಗೆ, ಸೂತ್ಕ, ಗೀತ್ಕ, ವೆಜ್ಜು, ನಾನ್ ವೆಜ್ಜು, ಜಾತಿ ಗೀತಿ, ದಿಕ್ಕು ಗೀಕು ಆ ಥರದ್ದು ಏನಿಲ್ಲ. ಇಟ್ಟೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ. ಜೊತೆಗೆ ಇದು ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳಕ್ಕಾಗೋದು, ಎಲ್ಲರ ಕೈಲೂ ಅಷ್ಟು ಸುಲಭವಾಗಿ ಬರೋದಿಲ್ಲ. ಸಂಕಲ್ಪ ಮಾಡ್ಕೊಳ್ಳಿ, 10ರಿಂದ 20 ಬಾರಿ ನೀವು ಸಂಕಲ್ಪ ಮಾಡಿಕೊಂಡ್ರೆ ಅದು ಹೇಗೋ ನಿಮ್ಮ ಮನೆ ಒಳಗಡೆ ಬರ್ತದೆ. ಸಾಕ್ಷಾತ್ ಮಹಾಲಕ್ಷ್ಮಿ ಯಂತ್ರದ ಮೂಲಕ ನಿಮ್ಮ ಮನೆಗೆ ಬಂದು ಸ್ಥಿರವಾಗಿ ನಿಲ್ತಾಳೆ. ಇನ್ನು ಈ ಅಷ್ಟಲಕ್ಷ್ಮಿ ಅಂತ ನಿಮ್ಮ ಮನೇಲಿ ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ.
ಹಣಕಾಸಿನ ನೀವು ಮರೆತು ಬಿಡಿ, ಬೇರೆ ಬಗ್ಗೆ ನೀವು ಯೋಚನೆ ಮಾಡಿ. ಅಂಥ ಒಂದು ಅದ್ಭುತವಾದ ಒಂದು ಶಕ್ತಿ ಗಿಡಮೂಲಿಕೆಗಳನ್ನೆಲ್ಲ ಕುಟ್ಟಿ ಪುಡಿ ಮಾಡಿ ಅರೆದು ಒಣಗಿಸಿ ಭಸ್ಮ ಮಾಡಿ ಈ ಒಂದು ಯಂತ್ರನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಶಕ್ತಿ ತುಂಬಿ ಇಟ್ಟಿರುವಂಥ ಒಂದು ಯಂತ್ರ. ಈ ಯಂತ್ರವನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಹಣಕಾಸಿನ ಸಮಸ್ಯೆಯ ಸಂಪೂರ್ಣ ನಿವಾರಣೆನ ನೀವೇ ನೋಡ್ತೀರ. ಹಾಗಾಗಿ ಇದನ್ನು ಇನ್ನು ಅತ್ಯದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. ಮತ್ತು ಆಧ್ಯಾತ್ಮದ ಪಯಣದಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂತಂದರೆ ಕಾಮಾಖ್ಯಗೆ ಹೋಗ್ತಾ ಇದ್ದೀವಿ. ಈ ಕಾಮಾಖ್ಯದಲ್ಲಿ ಯೋನಿ ಪೀಠ ಇದೆ. 52 ಶಕ್ತಿಪೀಠಗಳಲ್ಲಿ ಒಂದಾದಂತಹ ಪ್ರಮುಖವಾದಂತಹ ಒಂದು ಪೀಠ ಯಾವುದು ಅಂತಂದರೆ, ಮೊದಲನೇ ಸ್ಥಾನದಲ್ಲಿರುವಂಥ ಪೀಠ ಅಂತಂದರೆ ಈ ತಾಯಿಯ ಒಂದು ಯೋನಿ ಪೀಠ, ಅದು ಕಾಮಾಖ್ಯದಲ್ಲಿದೆ. ಈ ಒಂದು ಕಾಮಾಖ್ಯ ದೇವಿಯದ್ದು ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ, ನಿಮಗೆ ಹೆಣ್ಮಕ್ಳಿಗೆ ಮಕ್ಕಳಾಗಿಲ್ಲ ಅಂತಂದರೆ, ಅಥವಾ ಈ ಹೆಣ್ಮಕ್ಳಿಗೆ ಈ ಪೀರಿಯಡ್ಸ್ ಪ್ರಾಬ್ಲಮ್ ಇತ್ತು ಅಂದರೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇತ್ತು ಅಂತಂದರೆ, ಮತ್ತು ಏಜ್ ಆಗ್ತಿದ್ದಂಗೆ ಗರ್ಭಕೋಶ ತೆಗಿಬೇಕು ಅಂತ ಹೇಳ್ತಾರೆ, ಯೂಟ್ರಸ್ ಪ್ರಾಬ್ಲಮ್ ಏನಾದ್ರು ಆಗಿತ್ತು ಅಂತಂದರೆ, ಇದು ಎಲ್ಲವೂ ಕೂಡ ಆಪ್ರೇಷನ್ನೇ ಆಗೋದಿಲ್ಲ, ಹೋಗೊಂದು ದರ್ಶನ ಮಾಡ್ಕೊಂಡ್ಬಂದ್ಬಿಡ್ತು ಅಂತಂದರೆ, ಸಂಕಲ್ಪ ಮಾಡಿ ದರ್ಶನ ಮಾಡ್ಕೊಂಡು ಬಂತು ಅಂತಂದರೆ ಇದು ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಕೂಡ ಆಗೋದಿಲ್ಲ. ಅದಕ್ಕೋಸ್ಕರ ಕಾಮಾಖ್ಯ ದೇವಿಯ ಒಂದು ದರ್ಶನವನ್ನು ಮಾಡೋದಕ್ಕೆ ಹೋಗ್ತಾಯಿದ್ದೀವಿ. ಖಂಡಿತ ನಾವೆಲ್ಲ ಹೋಗ್ತೇವೆ, ನೀವು ಬನ್ನಿ. ಮತ್ತು ಕೇರಳಗೂ ಕೂಡ ನಾವು ಹೋಗ್ತಾ ಇರ್ತೀವಿ. ಪ್ರತಿ ತಿಂಗಳು ಇನ್ಮೇಲೆ ನಾವು ಕೇರಳಗೆ ಪ್ರಯಾಣ ಬೆಳೆಸ್ತಾ ಇರ್ತೀವಿ. ಅನಂತ ಪದ್ಮನಾಭ ಆಗಿರ್ಬೋದು. ಜೊತೆಗೆ ಈ ಒಂದು ಕೊಟ್ಟಿಯೂರು ಅಂತ ವಿಶೇಷವಾದಂತಹ ಒಂದು ದರ್ಶನ, ಅದು ವರ್ಷದಲ್ಲಿ 1 ತಿಂಗಳು ಮಾತ್ರ ಇರುತ್ತೆ. ಆ ಒಂದು ಬರೀ ತುಂಬ ಕಡಿಮೆ, ಅತಿ ಕಡಿಮೆ ಇದರಲ್ಲಿ ವೆಚ್ಚದಲ್ಲಿ ನಾವು ಕರ್ಕೊಂಡು ಹೋಗ್ತಾ ಇದ್ದೀವಿ. ಮತ್ತು ಈ ಒಂದು ಕೊಟ್ಟಿಯೂರಿಗೆ ಕೇರಳ ಪ್ರವಾಸ 2 ದಿನದ ಒಂದು ಪ್ರವಾಸ ಇರುತ್ತೆ. 4 ದಿನದ ಒಂದು ಪ್ರವಾಸ ಇರುತ್ತೆ, 2 ದಿನದ ಒಂದು ಪ್ರವಾಸವೂ ಕೂಡ ಇದೆ. ಇದು ಕೇವಲ ಒಂದು 5,000 ರೂಪಾಯಿ, 4,999 ಊಟ ತಿಂಡಿ ಮತ್ತು ಮಲ್ಕೊಳ್ಳೋಕ್ಕೆ ಜಾಗ ಮತ್ತು AC ಬಸ್ಸು ಎಲ್ಲವೂ ಕೂಡ ವ್ಯವಸ್ಥೆ ಇರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಈ ಒಂದು ಪ್ರಯೋಜನವನ್ನು ಪಡ್ಕೋಬೋದು. ಮತ್ತು ಕಣ್ಣೂರಿಗೆ ನಾವು ಶತ್ರು ಸಂಹಾರಕ್ಕೋಸ್ಕರ ಕಣ್ಣೂರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸುಮಾರು ಅದ್ರ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ನಮ್ಮ ಆಫೀಸ್ಗೆ ಫೋನ್ ಮಾಡಿ. ಈ 2 ಪ್ರಮುಖವಾದಂತಹ ಒಂದು ದೇವದ ಒಂದು ಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಧ್ಯಾತ್ಮ ಪಯಣದಲ್ಲಿ. ಖಂಡಿತ ನಾವೆಲ್ಲ ಹೋಗ್ತೀವಿ, ನೀವು ಕೂಡ ಬರ್ತೀರಲ್ವ. ಇದು ಇವತ್ತಿನ ಒಂದು ವಿಶೇಷವಾದಂಥ ಒಂದು ಆಧ್ಯಾತ್ಮದ ಪಯಣದ ವಿಚಾರ. ಆನ್ಲೈನ್ ಕ್ಲಾಸು, ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು. ಈ ಒಂದು ಆನ್ಲೈನ್ ಕ್ಲಾಸಲ್ಲಿ ಏನಿದೆ ಅಂತಂದರೆ, ನಿಮ್ಗೆ ಜೀವನದಲ್ಲಿ ಯಾವ ರೀತಿ ಬದುಕಬೇಕು, ಮತ್ತು ಜನವಶೀಕರಣ, ಧನವಶೀಕರಣ, ಇರುವಂತಹ ದುಡ್ಡನ್ನು ಫಸ್ಟ್ ದುಡ್ಡು ಬರೋಗೆ ಏನು ಮಾಡಬೇಕು, ಮತ್ತು ಇರುವಂಥ ದುಡ್ಡನ್ನು 10 ರೂಪಾಯಿನ 100 ರೂಪಾಯಿ, 100 ರೂಪಾಯಿಂದ 1000 ರೂಪಾಯಿ, 1000 ರೂಪಾಯಿಂದ 1,00,000 ರೂಪಾಯಿ ಹೇಗೆ ಮಾಡುವಂಥದ್ದು, ದುಡ್ಡನ್ನು ಯಾವ ರೀತಿ ಬಳಸಬೇಕು, ಯಾವ ರೀತಿ ಉಳಿಸ್ಬೇಕು, ಮತ್ತು ಯಾವ ರೀತಿ ಗಳಿಸ್ಬೇಕು, ಜನರನ್ನು ಕೂಡ ಯಾವ ರೀತಿ ಉಳಿಸ್ಕೋಬೇಕು. ಮತ್ತು ತುಂಬ ಜನ ಫ್ರೆಂಡ್ಸ್ ಇತ್ತು ಅಂತಂದರೆ ನಿಮಗೆ 1 ಕೋಟಿ ರೂಪಾಯಿ ಇದ್ದಂಗೆ ಯಾರೋ ಸಹಾಯ ಮಾಡ್ತಾರೆ. ಅದರ ಜನಾಕರ್ಷಣೆ ಹೇಗೆ ಮಾಡಬೇಕು, ಜನವಶೀಕರಣವನ್ನು ಯಾವ ರೀತಿ ಪಡ್ಕೋಬೇಕು, ಮಾಡಿಕೊಂಡು ನಾವು ಜೀವನವನ್ನು ಒಂದು ಸುಗಮಗೊಳಿಸ್ಕೋಬೇಕು ಅನ್ನೋದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ. ನೀವು ಡೈರೆಕ್ಟಾಗಿ ನಾನು ಹೇಗಿದೆ ನಾವು ಮಾತಾಡ್ತೀವಿ, ನೀವು ಡೈರೆಕ್ಟಾಗಿ ಅದರಲ್ಲೂ ಕೂಡ ನಿಮ್ಮ ಪರ್ಸನಲ್ ವಿಚಾರಗಳನ್ನು ನನ್ನ ಭೇಟಿಯಾಗಕ್ಕೆ ಒಂದು ಕ್ಲಾಸ್ ಅಟೆಂಡ್ ಮಾಡಿ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಸಮಸ್ಯೆಗಳನ್ನು ಕೂಡ ಅಲ್ಲೂ ಕೂಡ ಬಗೆಹರಿಸ್ಕೋಬೋದು. ಎಲ್ಲ ರೀತಿಯಂಥ ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಝೀರೋ ಇರೋಂಥ ವ್ಯಕ್ತಿ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡಿ ಹೀರೋ ಆಗಿರೋಂಥ ಉದಾಹರಣೆಗಳೆಲ್ಲ ನಾವು ನಮ್ಮ ಆಶ್ರಮಕ್ಕೆ ಬಂದು ನೀವು ನೋಡ್ಬೋದು. ಅಂಥ ಒಂದು ಅದ್ಭುತವಾದಂಥ ಒಂದು ಆನ್ಲೈನ್ ಕ್ಲಾಸು ಜನ ಮತ್ತು ಧನವಶೀಕರಣ. ಇದಕ್ಕೂ ಕೂಡ ನೀವು ಹೆಸರನ್ನು ಬರೆಸಿ ಈ ಒಂದು ಕ್ಲಾಸಸನ್ನು ಕೂಡ ನೀವು ಅಟೆಂಡ್ ಮಾಡಬಹುದು. ಇದು ವಿಶೇಷವಾದಂಥ ಒಂದು ಆನ್ಲೈನ್ ಕ್ಲಾಸು, ಎಲ್ಲರಿಗೂ ಕೂಡ ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಹಾಗೆ ಈ ಒಂದು ಆನ್ಲೈನ್ ಕ್ಲಾಸನ್ನು ನೀವು ಜಾಯಿನ್ ಮಾಡಿ ಅಂತ ನಾನು ತಿಳಿಸ್ಕೊಡ್ತೀನಿ. ಅದರ ಮೇಲೆ ನೀವೇನು ಮಾಡಬೇಕು, ನಿಂಬೆಹಣ್ಣನ್ನು ಹಿಂಡಬೇಕು, ಎಸಿಬೇಕು. ಅರ್ಧ ಹೋಳು ಅಲ್ಲೇ ಇರುತ್ತೆ. ಗೋಪಿ ಚಂದನದ ಮೇಲೆ ನಿಂಬೆಹಣ್ಣು ಇಡಬೇಕು. ಅದರ ಮೇಲೆ ನೀವೇನು ಮಾಡಬೇಕು ಅಂತಂದರೆ, ಈ ರಕ್ತಚಂದನ ಬರುತ್ತಲ್ಲ, ಆ ರಕ್ತಚಂದನವನ್ನು ಚಿಟಿಕೆಯಲ್ಲಿ ಹಾಕಬೇಕು. ಹಾಕಿ ನೀವೇನು ಮಾಡಬೇಕು ಅಂತಂದರೆ, ಈ ತಾಮ್ರದ ತಗಡಿರುತ್ತಲ್ಲ ಅದು ಮಡಿಸಿ ಅದು ಒಳಗಡೆ ಹಾಕಿರ್ತಾರೆ, ಅದನ್ನು ಒಳಗಡೆ ಹಾಕ್ಬಿಡಿ. ಹಾಕ್ಬಿಟ್ಟು ನೀವು ಇದನ್ನು ನಿಮ್ಮ ಒಂದು ಮಂಚದ ಕೆಳಗಡೆ ಇಟ್ಕೊಳ್ಳಿ ಅಲ್ಲ. ನೆಕ್ಸ್ಟ್ ಡೇ ನೀವೇನು ಮಾಡಿ ಅಂತಂದರೆ, ಆ ಒಂದು ಗಾಜಿನ ಲೋಟನ್ನು ತೆಗೆದುಕೊಂಡು ಮನೆ ಹೊರಗಡೆ ಅಥವಾ ಟೆರೆಸ್ ಮೇಲೆ ತೆಗೆದುಕೊಂಡು ಹೋಗ್ಬಿಟ್ಟು ಅದಕ್ಕೆ ಒಂದು 5-6 ಕರ್ಪೂರ ಹಾಕಿ ಸುಟ್ಬಿಡಿ, ಒಳಗಡೆ ಹಾಕ್ಬಿಡಿ. ಕರ್ಪೂರ ಹಾಕಿ ಆ ಗಾಜಿನ ಲೋಟ ಒಳಗಡೆ ಕರ್ಪೂರ ಹಾಕಿ ಬೆಂಕಿ ಹಚ್ಚಿ. ನಿಮ್ಮ ಕಷ್ಟ ಇದು ಏನೇ ಇದ್ದು ಅದು ಭಗವಂತನಿಗೆ ಅದೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ, ಭಸ್ಮ ಆಗುತ್ತೆ. ಸ್ವಲ್ಪ ಹೊತ್ತಾದಮೇಲೆ ಬಿಸಿ ಎಲ್ಲ ಹಾರ ಆದಮೇಲೆ ಅದನ್ನು ತೆಗೆದುಕೊಂಡೋಗಿ ಯಾರೂ ತುಳಿದೇ ಅಂತ ಜಾಗದಲ್ಲಿ ಒಡೆದಾಕ್ಬಿಟ್ಟು ಅಥವಾ ಮೋರಿಲು ಎಸ್ಬಿಟ್ಟು ನೀವು ಬನ್ನಿ. ಯಾರೋ ಓಡಾಡದಿರೋ ಜಾಗದಲ್ಲಿ ಆ ಗಾಜು ಸಮೇತ ಅದನ್ನು ಒಡೆದಾಕ್ಬಿಟ್ಟು ಬಂದ್ಬಿಡಿ.
ಗೊತ್ತಲ್ಲ, ಅಥವಾ ಮೋರಿಲೋ ಅಥವಾ ಇನ್ಯಾವುದೋ ಒಂದು ಮೂಲೆ ಯಾರು ಓಡಾಡೋಕ್ಕಾಗದೇ ಇರೋಂಥ ಒಂದು ಜಾಗದಲ್ಲಿ ಬಿಸಾಕ್ಬಿಟ್ಟು ಬಂದ್ಬಿಡ್ತು ಅಂತಂದರೆ ಸಾಕು, ನಿಮಗೆ ಚೆನ್ನಾಗಾಗುತ್ತೆ. ನಿಮ್ಗೆ ಅಂಥ ಕಷ್ಟಗಳಿತ್ತು ಅಂತಂದು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ. ಮೋರಿಲಿ ಹಾಕಿದ್ರೆ ಇನ್ನೂ ಒಳ್ಳೆಯದು, ಗೊತ್ತಲ್ಲ, ನಿಮ್ಮ ಗಲೀಜೆಲ್ಲ ನೆಗೆಟಿವ್ ಎಲ್ಲ ಎಳ್ಕೊಂಡು ಹೊಟ್ಟೋಗ್ಬಿಡ್ತದೆ. ಆ ರೀತಿ ಒಂದು ಅದ್ಭುತವಾದಂಥ ಒಂದು ವಿಚಾರ. ಮತ್ತು ಯಾರ್ಯಾರಿಗೆ ಒಳ್ಳೆಯದಾಗಬೇಕು, ಸಂಸಾರದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಆಗಬಾರ್ದು ಅಂತ ಅಂದ್ಕೊಂಡಿದ್ದೀರೋ ಅವರು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ. ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ. ನಾನು ಸಂಕಲ್ಪನ ಮಾಡ್ತೀನಿ, ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಂತ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ